ನಿನ್ನೆ ದಿನ ಅಂದರೆ ಆಗಸ್ಟ್ 16ನೇ ತಾರೀಕು ಆ, ಪಂಚಮಿ ಹಬ್ಬ. ಸೊ ಈ ಪಂಚಮಿ ಹಬ್ಬದ ದಿನ ಒಂದು ವಿಶೇಷ, ಅದು ಹುಬ್ಬಳ್ಳಿಯಲ್ಲಿ. ಅದೇನಪ್ಪ ಅಂತಂದರೆ ಅಪ್ಸರಾ ಥಿಯೇಟ್ರಿಗೆ ನೀನಾಸಂ ಸತೀಶ್, ದಡಿಯಾ ಗಿರಿ, ಶಿವರಾಜ್ ಕೆ ಆರ್ ಪೇಟೆ, ಡೈರೆಕ್ಟರ್ ಮಹೇಶ್ ಕುಮಾರ್. ಸೊ ಇವರೆಲ್ಲ ಬಂದಿದ್ದರು. ಬಂದಾಗ ಇವರಿಗೆ ಅದ್ದೂರಿ ಸ್ವಾಗತ. ಶಿವಾನಂದ್ ಮುತ್ತನ್ ಅವರು ಏನಿದ್ದಾರೆ, ಸೊ ಸಿನಿಮಾ ಆಸಕ್ತರು, ಸಿನಿಮಾಗೆ ಬೆಂಬಲನ ಕೊಡ್ತಿರ್ತಾರೆ. ಯಾವುದೇ ಸ್ಟಾರ್ ಬಂದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಬೇಕಲ್ಲ ವ್ಯವಸ್ಥೆ, ಅಂದರೆ ಒಂದು ಸಂಭ್ರಮದ ಒಂದು ಮುಂದಾಳತ್ವನ ಇವ್ರು ಕೊಡುವಂಥದ್ದು, ಇದು ಗೊತ್ತಿರುವಂಥದ್ದೇ. ಸೊ ಇಲ್ಲಿ ವಿಶೇಷವಾಗಿ ಅಯೋಗ್ಯ 2 ಚಿತ್ರದ ಸಂಭ್ರಮ. ಏನು ಸಂಭ್ರಮ ಅಂತಂದರೆ, ಈ ಹಿಂದಿನ ಪ್ರಚಾರದ ಸಮಯದಲ್ಲಿ, ಅಂದರೆ ರಿಲೀಸ್ ಮುಂಚಿನ ಒಂದು ಪ್ರೋಗ್ರಾಮ್ ಇತ್ತು. ಸೊ ಒಂದು ಸಾಂಗ್ ರಿಲೀಸ್ ಆಯಿತು ಹುಬ್ಬಳ್ಳಿಯಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಈ ಕಲಾವಿದರೆಲ್ಲ ಒಂದು ಮಾತು ಹೇಳಿದರು. ಏನಪ್ಪ ಅಂದರೆ, ಹುಬ್ಬಳ್ಳಿಗೆ ಮತ್ತೆ ಬರ್ತೀವಿ, ನಿಮ್ಮನ್ನು ಮೀಟ್ ಆಗ್ತೀವಿ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಇವರು ಥಿಯೇಟ್ರಿಗೆ ಬಂದಿದ್ದರು. ಜನರನ್ನ ಇಂಟ್ರ್ಯಾಕ್ಟ್ ಇನ್ ದ ಸೆನ್ಸ್, ಸೊ ಮೈಕ್ ಹಿಡ್ಕೊಂಡು ಅವ್ರ ಜೊತೆಗೆ ಮಾತಾಡಿದರು. ಅವ್ರಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಮೊದಲೇ ಅದನ್ನು ಹೇಳಕ್ಕೆ ಶುರು ಮಾಡಿದರು. ಅಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಸತೀಶ್ ನೀನಾಸಂ ಅವರ ಮಾತು. ಆ ಮಾತು ಏನಪ್ಪ ಅಂತಂದರೆ, ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ಹುಡುಗಿ, ಅದು ಹುಬ್ಬಳ್ಳಿ ಹುಡುಗಿ. ಸೊ ಅವಳನ್ನು ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಿದ್ದೀನಿ, ಮುಂದಿನ ಸಿನಿಮಾ ನಂದು ಅದೇನೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಚಿತ್ರಕ್ಕೆ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ. ಸೊ ಡೈರೆಕ್ಟರ್ ಆಗ್ತಿದ್ದಾರೆ ನೀನಾಸಂ ಸತೀಶ್ ಅವರು. ಇದೇ ವೇಳೆ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಘಟನೆ ನಡೀತು. ಏನಪ್ಪ ಅಂದರೆ, ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು, ಸೊ ಅವ್ರ ಪಕ್ಕದಲ್ಲಿ ನಾನು ನಿಂತಿದ್ದೆ. ಮಹೇಶ್ ಕುಮಾರ್ ಪಕ್ಕದಲ್ಲಿ ಒಬ್ಬ ತಾಯಿ ನಿಂತಿದ್ರು, ಮಗನ ಕರ್ಕೊಂಡು, ಜೊತೆಗೆ ಒಬ್ಬ ತಂಗಿ ಅನಿಸುತ್ತೆ. ಸೊ ಇವರೆಲ್ಲ ಅಲ್ಲಿದ್ದರು. ಅವ್ರ ಆಸೆ ಏನು ಅಂತಂದರೆ, ತಮ್ಮ ಮಗಳನ್ನ ಸತೀಶ್ ಅವ್ರ ಕೈ ಕೊಡಬೇಕು, ಅವ್ರು ಎತ್ಕೋಬೇಕು ಅನ್ನೋಂಥದ್ದು. ಸೊ ಅದಕ್ಕೆ ಡೈರೆಕ್ಟರ್ ಮಹೇಶ್ ಕುಮಾರ್ ಅವರು ಒಂದಷ್ಟು ವ್ಯವಸ್ಥೆ ಮಾಡಿದರು. ಸೊ ಮಗುನ ಎತ್ಕೊಂಡ್ರು, ಸತೀಶ್ ಅವರು ಎತ್ಕೊಂಡು ಏನಪ್ಪ ಅಂದರೆ ಆ ಮಗುವಿನ ಬಗ್ಗೆ ಹೇಳ್ತಾನೆ ಹೋದರು. ಅಂದರೆ ಯಾರು ಏನು ಅಂತಲ್ಲ, ಸೊ ಈ ಮಗು ಇದೆ, ಮುಂದೆ ದೊಡ್ಡದಾಗಿ ಬೆಳೆದು ಒಳ್ಳೆಯ ಹೆಸರು ಮಾಡಲಿ. ಸೊ ಶಿಕ್ಷಣ ಈಗಿನ ಕಾಲದಲ್ಲಿ ತುಂಬ ಮುಖ್ಯ ಆಗುತ್ತೆ. ಸೊ ಪೋಷಕರು ಹೇಳುವಂಥದ್ದು ಏನಪ್ಪ ಅಂದರೆ, ಈ ಮಗುವಿಗೆ ನೀವು ಒಳ್ಳೆಯ ಶಿಕ್ಷಣ ಕೊಡಿ ಅಂತ ಹೇಳಿರುವಂಥದ್ದು. ಸೊ ಅದೇ ವಿಡಿಯೋ ಏನಿದೆ ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ. ಸೊ ಅದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಸೊ ಅದರ ಹೊರತಾಗಿ ಎಂದಿನಂತೆ ಅಭಿಮಾನಿಗಳು ಬಂದರು. ಅಭಿಮಾನಿಗಳನ್ನು ಉದ್ದೇಶಿಸಿ ಥಿಯೇಟರ್ ಹೊರಗಡೆ, ಆ ಥಿಯೇಟರ್ ಆವರಣದಲ್ಲಿ ಸತೀಶ್ ಅವರು ಮಾತಾಡಿರುವಂಥದ್ದು ಮೈಕ್ ಹಿಡ್ಕೊಂಡು. ಸೊ ಅದಕ್ಕೂ ಹೆಚ್ಚಾಗಿ ಇವರಿಗೆ ವೆಲ್ಕಮ್ ಮಾಡಲಿಕ್ಕೆ ಫ್ಲವರ್ ಬೂಸ್ಟರ್ ಇರುತ್ತಲ್ವ, ಸೊ ಅಲ್ಲಿ ಒಂದು ಗಾಡಿ ಇತ್ತು. ಆ ಗಾಡಿಯಲ್ಲಿ ಹತ್ತಿ ಇವರು ನಿಂತ್ಕೊಂಡು ಮಾತಾಡಿದ್ರು. ಯಾವುದೇ ಪರ್ಟಿಕ್ಯುಲರ್ ಸ್ಟೇಜ್ಗೆ ಏನು ಹಾಕಿರಲಿಲ್ಲ. ಸೊ ಆ ಥರದ ಒಂದು ಸಂದರ್ಭ ಹೇಗೆ ಬರುತ್ತೆ ಹಾಗೆ ಹತ್ಕೊಂಡಿರುವಂಥದ್ದು. ಇನ್ನು ಥಿಯೇಟರ್ ಒಳಗಡೆ ಸ್ಕ್ರೀನ್ ಮುಂದೆ ಕೂಡ ಹಾಗೆ ಇತ್ತು. ಸೊ ಅಲ್ಲಿ ಹತ್ತಲಿಕ್ಕೆ ಮೇಲೆ ವ್ಯವಸ್ಥೆ ಇರಲಿಲ್ಲ. ತಾವೇ ಜಿಗಿದು ಮೇಲೆ ಹತ್ತಿ ಜನರನ್ನು ಉದ್ದೇಶಿಸಿ ಮಾತಾಡಿದ್ರು. ಜನರ ಜೊತೆಗೆ ತಮಗೆ ಅನಿಸಿದ್ದನ್ನು ಹೇಳ್ತಾ ಹೋದರು. ಅವರ ಹೇಳಿದ್ರು ಒಂದು ಮಾತು, ಏನಪ್ಪ ನೀವೆಲ್ಲ ಟಾರ್ಚ್ ಹಚ್ಚಿರಿ, ನನಗೆ ಖುಷಿ ಆಗ್ತಾಯಿದೆ, ನೋಡ್ತೀವಿ ನಾನು ಅಂಥೇಳಿ ಒಂದಷ್ಟು ಸೆಲ್ಫಿಗಳನ್ನು ತಗೊಂಡ್ರು, ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಂಡ್ರು. ಹುಬ್ಬಳ್ಳಿಯ ಒಂದು ಥಿಯೇಟರ್ನಲ್ಲಿ ಜನ ಸಂಡೇ ದಿನ ಈ ಸಿನಿಮಾ ನೋಡಲಿಕ್ಕೆ ಸಾಕಷ್ಟು ಜನ ಬಂದಿದ್ದರು. ಥಿಯೇಟರ್ ತುಂಬಿತ್ತು ಅಂಥೇಳಿ ನಾವು ಹೇಳ್ಬೋದು ಒಂದು ಲೆಕ್ಕಕ್ಕೆ. ಇನ್ನೇನು ಈ ಸಿನಿಮಾದ ಸಕ್ಸಸ್ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸಿನಿಮಾ ತಂಡ. ಅಯೋಗ್ಯ 3 ಏನು ಸಿನಿಮಾ ಇದೆ, ಸೊ ಅದನ್ನು ಕೂಡ ರಿಲೀಸ್ ಅನ್ನೋಕ್ಕಿಂತ ಅದನ್ನು ಕೂಡ ಲಾಂಚ್ ಮಾಡ್ತಿದ್ದಾರೆ ಇದೇ ವರ್ಷ. ಅಯೋಗ್ಯ 2 ಅಲ್ಲ 3 ಲಾಂಚ್ ಆಗುತ್ತೆ. ಆಮೇಲೆ ಮುಂದಿನ ವರ್ಷ ಆಗಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿನಿಮಾ ಬರುತ್ತೆ ಅಂಥೇಳಿ ವಿಶೇಷವಾಗಿ ಮಹೇಶ್ ಅವರು ಹೇಳಿರುವಂಥದ್ದು. ಈ ಒಂದು ಇಂಟರ್ವ್ಯೂ ಏನಿದೆ ಮಹೇಶ್ ಹೇಳಿರುವಂಥದ್ದು, ಅದು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೋಡ್ಬೋದು ನೀವು. ಸೊ ಮಹೇಶ್ ಅವ್ರ ಮಾತಿಂದ ವಿಡಿಯೋ ಕೂಡ ಇದೆ. ಸತೀಶ್ ಅವರು ಮಾತಾಡಿರುವಂಥ ವಿಡಿಯೋ ಕೂಡ ಇದೆ. ಸತೀಶ್ ಅವ್ರ ಜೊತೆಗೆ ಗಿರೀಶು ಮತ್ತು ಶಿವರಾಜ್ ಕೆ ಆರ್ ಪೇಟೆ ಅವರು ಮಾತಾಡಿರುವಂಥ ವಿಡಿಯೋ ಇದೆ. ಸೊ 2 ವಿಡಿಯೋ ನಿಮ್ಗೆ ಸಿಗುತ್ತೆ. ಸೊ ಇದು ಒಟ್ಟು ವಿಚಾರ. ಈ ಸಂಭ್ರಮ ಮತ್ತು ಆ ಚಿಕ್ಕ ಹುಡುಗಿಯ ಒಂದು ವಿಡಿಯೋ ಅವೆಲ್ಲವೂ ಕೊನೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.
ನಮ್ಮ ಸಿನಿಮಾ ಗೆಲ್ವೇನ್ ಗೊತ್ತಾ ನೋಡ್ರಿ 6 ತಿಂಗಳ ಮಗು ನಮ್ ಸಿನಿಮಾ ನೋಡಕ್ ಬಂದಿದೆ. ನೀನು ಯೋಗ್ಯ ಆಗು, ನೀನು ಗ್ರಾಮ ಪಂಚಾಯತ್ ಸದಸ್ಯ ಆಗು, ಆಮೇಲೆ MLA ಆಗು, ಆಮೇಲೆ CM ಆಗು, ನಂತರ ಆಕ್ಟರ್ ಆಗು, ಹೀರೋ ಆಗು. ಅವತ್ ನನ್ ವಯಸ್ಸಾಗಿರುತ್ತೆ, ನಾನ್ ಬಂದು ನಿನ್ ಸಿನಿಮಾ ಕ್ಲಾಪ್ ಮಾಡ್ತೀನಿ. ಓಕೆ ಹುಬ್ಬಳ್ಳಿ ಹುಲಿರಿ ಅವನು, ಹುಬ್ಬಳ್ಳಿ ಹುಲಿ ಹುಡುಗಿನ ಆಯ್ತು. ನನಗೆ ಹೆಂಗೆ ವರ್ಷಕ್ಕೆ ಆಯ್ತು, ನನಗ ಅವಾಗ ಇವಳು ದೊಡ್ಡವಳಾಗೋಷ್ಟ್ರಲ್ಲಿ 60 ವರ್ಷ ಆಗಿರುತ್ತೆ. ಅವಾಗ ಏನ್ ಮಾಡ್ತೀನಿ ಗೊತ್ತಾ, ಇವಳೇ ಹೀರೋಯಿನ್ ನನ್ನ ಪಿಕ್ಚರ್ಗೆ. ಹಂಗಾಗಿ ಮಗು ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಾಗ್ಲಿ, ಅವಳು ಬದುಕು ಚೆನ್ನಾಗಿ ಓದಿಸಿ ಎಜುಕೇಶನ್ ಕೊಡಿ. ಗೊತ್ತಾಯ್ತಾ ನಿಮ್ಗೆ ಹೇಳಿದ್ ನಾನು, ಯಾವ್ದೇ ಮಕ್ಳಿಗಾಗ್ಲಿ ಚೆನ್ನಾಗಿ ಓದಿಸಿ ಎಜುಕೇಶನ್ ಕೊಡಿ. ಮಕ್ಕಳಿಗೆ ನಿಮ್ಗೆ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಮಕ್ಕಳಿಗೆ ಎಜುಕೇಶನ್ ಕೊಡಿ. ನಾವು ಸಫರ್ ಆಗಿದ್ದೆ ಸಾಕು ಲೈಫ್ ಅಲ್ಲಿ, ನಮ್ಮ ಮಕ್ಕಳು ಸಫರ್ ಆಗೋದ್ ಬೇಡ, ನಮ್ಮ ಮಕ್ಕಳು ಕಷ್ಟ ಪಡೋದ್ ಬೇಡ. ಅರ್ಥ ಆಯ್ತಾ ನಿಮ್ಗೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಗಳೇ, ಐ ಲವ್ ಯು. ಲೈನ್ ಹಾಡ್ತೀನಿ, ಹಾಡಿ. ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ. ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನಾವು ಪ್ರತಿ ಸಲ ನೋಡಿ, ನನಗೂ ನಿಮ್ಗೆ ಏನ್ ಸಂಬಂಧ ಗೊತ್ತಾ? ನಾನು ಯಾವುದೇ ಊರು ಮುಖ್ಯ, ಯಾವುದೋ ಮೂಲೆ. ನೀವು ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ, ಅಲ್ಲಿಂದ ಇಲ್ಲಿಗೆ ಒಂದು ಗಾದೆ ಇದೆ, ಎತ್ತನಿಂದ ಎತ್ತ ಸಂಬಂಧವಿಲ್ಲ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು, ಎತ್ತನಿಂದ ಎತ್ತ ಸಂಬಂಧವಿಲ್ಲ ಅಂತ ಒಂದು ಗಾದೆ ಇದೆ. ಹಂಗೆ ನಿಮ್ಮ ಪ್ರೀತಿ ಜನ್ಮಾಂತರದ್ದು. ಅದಕ್ಕೆ ನಾನು ಅಲ್ಲಿದ್ರು ಇಲ್ಲಿದ್ರು ನೀವು ನಾವೆಲ್ಲ ಚಿತ್ರಮಂದಿರ ಒಂದೇ ಆಗಿದ್ದೀವಿ. ಯಾವ ಜಾತಿ ಜನ ಯಾವ